ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ನಿರೀಕ್ಷೆಯಂತೆ ಭಾರತದ ಸರಕುಗಳ ಮೇಲೆ 25% ಟ್ಯಾರಿಫ್ ಅನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಕಟವನ್ನು ಮಾಡಿದ್ದಾರೆ. ಆಗಸ್ಟ್ 1ರಿಂದ ಭಾರತದ ಮೇಲೆ 25% ಟ್ಯಾರಿಫ್ ಹಾಗೂ ಹೆಚ್ಚುವರಿ ದಂಡವನ್ನು ಹಾಕಲಾಗುವುದು ಅಂತ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಭಾರತದ ಅಧಿಕ ಟ್ಯಾರಿಫ್ ವಿಧಿಸುತ್ತಿರುವುದು, ಹಣಕಾಸೇತರ ವ್ಯಾಪಾರ ನಿರ್ಬಂಧ ಹೊಂದಿರುವುದು, ರಷ್ಯಾ ಇಂಧನ ಖರೀದಿಸುತ್ತಿರುವುದು, ಈ 3 ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಭಾರತದ ಮೇಲೆ ಆಮದು ಸುಂಕ ಹಾಕ್ತಿರುವುದಾಗಿ ಟ್ರಂಪ್ ಹೇಳಿಕೆಯನ್ನು ನೀಡಿದ್ದಾರೆ. ಮತ್ತು ಭಾರತ ಅಮೆರಿಕ ನಡುವೆ ವ್ಯಾಪಾರ ಸಂಬಂಧ ದೊಡ್ಡ ಮಟ್ಟದಲ್ಲಿ ಇದೆಯಾದರೂ ಕೂಡ ಅಮೆರಿಕಕ್ಕೆ ಟ್ರೇಡ್ ಡೆಫಿಷಿಯಟ್ ಇದೆ. $40 ಬಿಲಿಯನ್ ಅಧಿಕ ಮೊತ್ತದ ಟ್ರೇಡ್ ಡಿಫಿಷಿಯಂಟ್ ಅನ್ನ ಅಮೆರಿಕ ಹೊಂದಿದೆ. ಈ ಕೊರತೆಯನ್ನು ಸರಿದೂಗಿಸಲು ಅಮೆರಿಕ ಪ್ರಯತ್ನಿಸ್ತಾ ಇದೆ. ರಷ್ಯಾ ಬದಲು ತನ್ನ ತೈಲವನ್ನು ಭಾರತ ಖರೀದಿಸಲಿ ಎನ್ನುವ ಅಪೇಕ್ಷೆ ಮತ್ತು ನಿರೀಕ್ಷೆ ಅಮೆರಿಕದ್ದಾಗಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಭಾರತದ ಕಾಲೆಳೆಯುತ್ತಲೇ ಇದ್ದಾರೆ. ಭಾರತ ನಮ್ಮ ಸ್ನೇಹಿತ, ಆದರೆ ತೀರಾ ಹೆಚ್ಚು ಟ್ಯಾರಿಫ್ ಇರುವುದರಿಂದ ಅವರೊಂದಿಗೆ ಕಡಿಮೆ ಬಿಸ್ನೆಸ್ ಮಾಡುತ್ತಿದ್ದೇವೆ. ಯಾವುದೇ ದೇಶವು ಹೊಂದಿಲ್ಲದ ಅತ್ಯಂತ ಕಠಿಣ ಮತ್ತು ವಿಚಿತ್ರ ಹಣಕಾಸೇತರ ವ್ಯಾಪಾರ ತಡೆಯನ್ನು ಅವರು ಹೊಂದಿದ್ದಾರೆ ಅಂತ ಟ್ರಂಪ್ ಕುಟುಕಿದ್ದಾರೆ. ತಮ್ಮ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ರಷ್ಯಾದಿಂದಲೇ ಖರೀದಿಸುತ್ತಿದ್ದಾರೆ. ರಷ್ಯಾದಿಂದ ಅತಿ ಹೆಚ್ಚು ತೈಲವನ್ನು ಖರೀದಿಸುತ್ತಿದ್ದಾರೆ. ಯುಕ್ರೇನ್ನಲ್ಲಿ ರಷ್ಯಾ ಮಾರಣ ಹೋಮ ಮಾಡಬಾರದು ಅಂತ ಎಲ್ಲರೂ ಬಯಸುತ್ತಿರುವ ಸಮಯದಲ್ಲಿ ಇದು ನಡೆಯುತ್ತಿದೆ. ಅದರಿಂದ ಆಗಸ್ಟ್ 1ರಿಂದ ಭಾರತವು 25% ಟ್ಯಾರಿಫ್ ಅನ್ನ ಕಟ್ಟಬೇಕು, ಜೊತೆಗೆ ಪೆನಾಲ್ಟಿ ಕೂಡ ತೇರಬೇಕು ಅಂತ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ. ಈ ಮೂಲಕ 25% ತೆರಿಗೆಯನ್ನು ಒಪ್ಪಿಕೊಳ್ಳುತ್ತಾ ಭಾರತ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲೆಡೆ ಉದ್ಭವವಾಗಿದೆ. ಏಪ್ರಿಲ್ 2ರಂದು ಟ್ರಂಪ್ ಅವರು ಭಾರತದ ಮೇಲೆ 27% ಟ್ಯಾರಿಫ್ ಅನ್ನು ಘೋಷಿಸಿದ್ರು. ಬಳಿಕ ಅದನ್ನು 10% ಇಳಿಸಿದ್ರು. ಟ್ರೇಡ್ ಡೀಲ್ ಮಾಡಿಕೊಳ್ಳದೆ ಹೋದರೆ ಆಗಸ್ಟ್ 1ರಂದು ಈ ಟ್ಯಾರಿಫ್ ಅನ್ನು ಏರಿಸುವುದಾಗಿ ತಿಳಿಸಿದ್ರು. ಸದ್ಯಕ್ಕೆ 2 ದೇಶಗಳ ಮಧ್ಯೆ ಟ್ರೇಡ್ ಡೀಲ್ ಅಂತಿಮಗೊಂಡಿಲ್ಲ. ಹೀಗಾಗಿ ಆಗಸ್ಟ್ 1ರಿಂದ ಟ್ಯಾರಿಫ್ ಅನ್ನು ಏರಿಸುವ ನಿರೀಕ್ಷೆ ಇತ್ತು. 75% ತೀರಾ ಹೆಚ್ಚಿನ ಮಟ್ಟದಲ್ಲ ಎನ್ನುವ ಅಭಿಪ್ರಾಯ ಕೂಡ ಇದೆ. ಇದರ ನಡುವೆ ಭಾರತ ಮತ್ತು ಅಮೆರಿಕ ನಡುವೆ ಟ್ರೇಡ್ ಡೀಲ್ ಅಂತಿಮಗೊಳಿಸಲು ಸೆಪ್ಟೆಂಬರ್ ತಿಂಗಳಲ್ಲಿ 6ನೇ ಸುತ್ತಿನ ಮಾತುಕತೆ ಇದೆ. ಈಗ ಆ ಒಪ್ಪಂದವು ಕೂಡ ಅಂತಿಮ ಹಂತಕ್ಕೆ ಬರಬಹುದು. ಹಾಗಾಗಿ ಭಾರತ ಸರ್ಕಾರ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಪ್ರಕಟಣೆಯನ್ನು ಕೂಡ ನೀಡಿದೆ. ಯಾಕಂದರೆ 25% ಟ್ಯಾರಿಫ್ ಅನ್ನು ವಿಧಿಸುತ್ತಿರುವ, ಹಣಕಾಸೇತರ ವ್ಯಾಪಾರ ನಿರ್ಬಂಧ ಹೊಂದಿರುವಂತಹ ಈಗ ರಷ್ಯಾ ಅಮೆರಿಕ ಇಂಧನ ಖರೀದಿಸ್ತಾ ಇದೆ. ಹಾಗಾಗಿ ಇವರು 25% ಟ್ಯಾರಿಫ್ ಅನ್ನು ನೀಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಕೂಡ ಮಹತ್ವದ ಸ್ಪಷ್ಟನೆಯನ್ನು ನೀಡಿದೆ. ಭಾರತ ಮತ್ತು ಅಮೆರಿಕದ ನಡುವೆ ಒಪ್ಪಂದ ಏರ್ಪಡುವ ಕುರಿತು ರಾಷ್ಟ್ರೀಯ ಹಿತಾಸಕ್ತಿ ಆಧಾರದ ಮೇಲೆ ಅಧ್ಯಯನ ನಡೆಸಲಾಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕಳೆದ ತಿಂಗಳಿಂದ ಭಾರತ ಮತ್ತು ಅಮೆರಿಕ ಮುಕ್ತ, ನ್ಯಾಯಸಮ್ಮತ ಮತ್ತು ಪರಸ್ಪರ ಅನುಕೂಲವಾಗುವಂತಹ ದಿಸೆಯಲ್ಲಿ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಮಾತುಕತೆ ನಡೆಸ್ತಾ ಇದೆ. ಇದೇ ಉದ್ದೇಶದೊಂದಿಗೆ ಭಾರತ ಮುಂದಡಿ ಇರಿಸುತ್ತದೆ ಅಂತ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ನಮ್ಮ ದೇಶದ ರೈತರು, ಉದ್ಯಮಿಗಳು ಮತ್ತು ಅತಿ ಸಣ್ಣ ಹಾಗೂ ಸಣ್ಣ ಮಧ್ಯಮ ವರ್ಗದ ಶ್ರೇಣಿಯ ಉದ್ಯಮಗಳ ಏಳಿಗೆ ಪರಮೋಚ್ಚ ಬದ್ಧತೆಯಾಗಿದೆ. ರಾಷ್ಟ್ರೀಯ ಹಿತಾಸಕ್ತಿಯು ನಮ್ಮ ಪ್ರಾಮುಖ್ಯತೆಯಾಗಿದೆ. ಬ್ರಿಟನ್ ಜೊತೆ ಮಾಡಿಕೊಂಡ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವನ್ನೇ ಅಮೆರಿಕದ ಜೊತೆಗೂ ಮಾಡಿಕೊಳ್ಳಲಾಗುತ್ತದೆ ಅಂತ ಈಗ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಇನ್ನು ಅಮೆರಿಕಕ್ಕೆ ಟ್ರೇಡ್ ಡಿಫಿಷಿಯಟ್ ಇದೆ. $40 ಬಿಲಿಯನ್ ಅಧಿಕ ಮೊತ್ತದ ಟ್ರೇಡ್ ಡಿಫಿಷಿಯಟಿಯನ್ನು ಅಮೆರಿಕ ಹೊಂದಿದೆ. ಈ ಕೊರತೆಯನ್ನು ಸರಿದೂಗಿಸಲು ಅಮೆರಿಕ ಕೂಡ ಪ್ರಯತ್ನಿಸ್ತಾ ಇದೆ. ರಷ್ಯಾ ಬದಲು ತನ್ನ ತೈಲವನ್ನು ಭಾರತ ಖರೀದಿಸಲಿ ಎನ್ನುವ ಅಪೇಕ್ಷೆ ಮತ್ತು ನಿರೀಕ್ಷೆ ಎರಡೂ ಕೂಡ ಅಮೆರಿಕದ್ದಾಗಿವೆ. ಹಾಗಾಗಿ ಇನ್ನು ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಅಂತಿಮಗೊಳಿಸಲು ಸೆಪ್ಟೆಂಬರ್ನಲ್ಲಿ ಕೊನೆಯ 6ನೇ ಸುತ್ತಿನ ಸಭೆ ಕೂಡ ಅಲ್ಲಿ ಜರುಗಲಿದೆ.